ಆಕ್ಚುಲಿ ನಿಮಗೆ ಒಂದು ಒಳ್ಳೆ ಮಾಸ್ ಫಾಲೋಯಿಂಗ್ ಇದೆ, ಹಾ ಬಟ್ ನಿಮ್ಮ ಫ್ಯಾನ್ಸ್ ಪ್ರತಿ ಸಲ 3 ವರ್ಷ 4 ವರ್ಷ ಕಾಯಬೇಕು. ಸೊ ಆಸ್ ಅನ್ ಆಕ್ಟರ್ ಈ ಡಿಲೇ ಬಗ್ಗೆ ನೀವು ಐ ಮೀನ್ ಹೌ ಡು ಯು ಹ್ಯಾವ್ ಟು ಪುಟ್ ಇಟ್? ಇನ್ನು ಕಾಯಿಸ್ತಾ ಇಲ್ಲ ಬ್ರೋ, ಇವಾಗ ಸಿನಿಮಾ ಮಾಡ್ತಾ ಇದ್ದೀವಿ, ಇದು ರಿಲೀಸ್ ಆಗುತ್ತೆ. ಕೆ ಡಿ ರಿಲೀಸ್ ಆಗಿ ಒಂದು ಸ್ವಲ್ಪ ತಿಂಗಳುಗಳಿಗೆ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗುತ್ತೆ. ಅಲ್ಲ, ಬಟ್ ನೀವು ಮಾರ್ಟಿನ್ ಸ್ಟಾರ್ಟ್ ಮಾಡಿದಾಗಲೂ ಕೆ.ಡಿ ಸ್ಟಾರ್ಟ್ ಮಾಡಿದಾಗಲೂ ಐ ಮೀನ್ ಇದೇ ಆಶಯದಿಂದ ಸ್ಟಾರ್ಟ್ ಮಾಡಿರ್ತೀರ 6 ತಿಂಗಳು 9 ತಿಂಗಳು ರಿಲೀಸ್ ಮಾಡಬೇಕು ಅಂತ. ಬಟ್ ಡಿಲೇ ಆಗ್ತಾನೆ ಇದೆ. ಅಂದರೆ ನಿಮಗೆ ಗೊತ್ತಿರುತ್ತೆ, ಧ್ರುವ ಅಂದರೆ ಬಿಡಪ್ಪ ಅದು 3 ವರ್ಷ 4 ವರ್ಷದ ಯೋಜನೆ ಅನ್ನೋ ಥರ. ಸೊ ಅದನ್ನ ಅಳ್ಸೋಕೆ ನಿಮ್ಮ ಪ್ರಯತ್ನ ಹೇಗಿದೆ ಅಂತ? ಟೆನ್ಷನ್ ಆಗಬೇಡಿ ಬ್ರೋ, ಥಿಯೇಟ್ರ್ ಮುಂದೆ ಫಂಕ್ಷನ್ ಮಾಡೋಣ ಬನ್ನಿ. ಪ್ರೇಮ್ ಸರ್, ಓಕೆ, ಲಾಸ್ಟ್ 4 ಕ್ವೆಶ್ಚನ್. ಈ ಸಾಂಗ್ ಶೂಟಿಂಗ್ Last 4 ಮಾಡೋದಕ್ಕೆ, question. ಈ ಸಾಂಗ್ ಬರೆಯೋದಕ್ಕೆ ಮೊದಲಿಗೆ ನಿಮ್ಗೆ ಯಾರು ಇನ್ಸ್ಪಿರೇಷನ್? ಈ ತರ ಏನಿಲ್ಲ, ಮೊನ್ನೆ ಒಂದು ಬಾಟ್ಲು ಒಂದ್ ಸೆಕೆಂಡ್. ಆಮೇಲೆ ಈ ಸಾಂಗ್ ನ ಎಷ್ಟು ದಿನ ಶೂಟ್ ಮಾಡಿದ್ರಿ? ಈ ಸಂಜು ಬಾಬಾಗಿ ಚಡ್ಡಿ ಟವಲ್ ಕನ್ವೆ ಹೇಗ್ ಮಾಡಿದ್ರಿ? ಸಂಜು ಬಾಬಾ ಲೈಕ್ ನಮ್ಮ ಅಣ್ಣ ಶಿವಣ್ಣ ಇದ್ದಂಗೆ, ಶಿವರಾಜ್ ಕುಮಾರ್ ಅವರು ಇದ್ದಂಗೆ. ಇಲ್ಲಿ ಏನಕ್ಕೆ ಅಂದ್ರೆ ಹೋಗಿ ಒಂದ್ಸರಿ ಈ ಹೇಳಾದ್ಮೇಲೆ ಸಾಂಗಿನ ಸ್ಫೂರ್ತಿ ಹೇಗೆ ಸರ್? ಒಂದು ಬಾಟ್ಲು ಸ್ಫೂರ್ತಿ, ಒಂದು ಬಾಟ್ಲು. ಏನ್ ಬಾಟ್ಲು? ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ನೀವು ಏನೇನೋ ಅರ್ಥ ಮಾಡ್ಕೊಂಡು ನನ್ಗೆ ಇದ್ ಮಾಡ್ಬಿಟ್ರಪ್ಪ. ಅಯ್ಯೋ ನೀವು ತಿರ್ಗಾ ಆಮೇಲೆ ನನ್ನ ಮೇಲೆ ಎಂತ ಸಾಂಗ್ಗಳು. ಅರ್ಜುನ್ ಸರ್ಗೆ ಅಲ್ಲಲ್ಲ ಅವ ಮಗ, ನಾವೇನಂತ ಬರ್ತೀವಿ ಸಾಂಗ್ ಇದನ್ನ? ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ಮಗ ನೀನ್ ಸಾಂಗ್ ಫಸ್ಟ್ ಚರಣ ಕೇಳಿದ ತಕ್ಷಣ ಬಾಟ್ಲು, ನೆಕ್ಸ್ಟ್ ಚರಣ ಕೇಳು ಉಪ್ಪಿನಕಾಯಿ. ಮನ್ಸನಿಗೆ ಯಾರೇ ಆಗ್ಲಿ ಏನೇ ಆಗ್ಲಿ ಆ ಎರಡು ಮಾತ್ರ ಎಣ್ಣೆ ಹೊಡಿಬೇಕಾದ್ರೆ ಉಪ್ಪಿನಕಾಯಿ ಬೇಕೇ ಬೇಕು, ಉಪ್ಪಿನಕಾಯಿ ಇದ್ದಾಗ ಎಣ್ಣೆ ಬೇಕೇ ಬೇಕು. ಇದನ್ನ ಇಟ್ಕೊಂಡು ಮಾಡಿದೀನಿ. ಅಲ್ಲ ಮಧ್ಯದಲ್ಲಿ ಸರಿ ಬಂದ್ಬಿಟ್ಟಿದೆಯಲ್ಲ ಸರ್. ಅಲ್ಲ ಸ್ಟಾರ್ಟಿಂಗ್ ಹುಡುಗರಿಗೆ ಸುಮ್ಮನೆ ಧ್ರುವ ಸರ್ ಇಲ್ಲಿ. ಓಕೆ, ಇಲ್ಲಿ ಧ್ರುವ ಸರ್ ಇಲ್ಲಿ ಇಲ್ಲಿ. ನಿಮ್ಮ ರೈಟ್ ಸರ್ ಇಲ್ಲಿ. ರೀಸೆಂಟ್ ಆಗಿ ಅಂದ್ರೆ ಕೆ.ಡಿ ಸಿನಿಮಾದಲ್ಲಿ ನಾನು ಕ್ರಿಮಿನಲ್ ಒಂದು ವಿಷಯ ಕೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಕ್ರಿಮಿನಲ್ ಶೂಟಿಂಗ್ ಟೈಮಲ್ಲಿ ಮೇಕಿಂಗ್ ಮಾಡೋ ಟೈಮಲ್ಲಿ ತುಂಬ ಜನ ಫ್ಯಾನ್ಸ್ಗಳು ಬಂದು ಫೋಟೋ ತೊಗೊಳೋದು ರೀಸೆಂಟಾಗಿ ಸಿಕ್ತು. ನನಗಿಲ್ಲಿ ಕನೆಕ್ಟ್ ಆಗಿದ್ದು ಪರ್ಸ್ನಲಿ ಆ ವಿಡಿಯೋಗಳಿಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನನಗೊಂದು 5-6 ಜನ ಹೀರೋಗಳದ್ದು ಸಾಂಗ್ ಬಂತು. ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಕೂಡ ಬಂತು. ಗುರುವೇ ನಿನ್ನ ಡಬಲ್ಲೋರು ಯಾರು ಬಂತು. ಅಂದರೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಇದು ಧ್ರುವ ಸರ್ಜಾ ಸಿನಿಮಾ ಆಗಿದ್ರೂ ಎಲ್ಲ ಹೀರೋಗಳನ್ನು ಸೆಲೆಬ್ರೇಟ್ ಮಾಡುವಂತಹ ಹಾಡನ್ನು ನಿಮ್ಮ ವಿಡಿಯೋಗೆ ಬಳಸಿ ಜನ ಎಮೋಷ್ನಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದನ್ನ ಆ್ಯಸ್ ಅ ಹೀರೋ ಆಗಿ ಹೌ ಯು ಆರ್ ಗೋಯಿಂಗ್ ಟು ರಿಸೀವ್? ಇದು ನಾನೊಬ್ಬ ಮಾಡ್ತಾ ಇದ್ದೀನಿ ಅಂದ್ರೆ ತಪ್ಪಾಗತ್ತೆ. ಎಲ್ಲ ನಮ್ಮ ಹಿರಿಕರೆಲ್ಲ ಮಾಡ್ಕೊಂಬಂದಿರತ್ತೆ ಅಲ್ವಾ? ಇವಾಗ ಯಾರನ್ನ ನಿಮ್ಮನ್ನ ಪ್ರೀತಿಯಿಂದ ಮಾತಾಡೋಕೆ ಬಂದರೆ ಏನು ಮಾತಾಡ್ತೀರಾ? ಪ್ರೀತಿಯಿಂದನೇ ಮಾತಾಡಿಸ್ಬೇಕು. ಸೊ ಅದನ್ನೇ ಮಾಡ್ತಾ ಇರೋದು. ಸೊ ಅದನ್ನು ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಡಿಟ್ ಮಾಡಿ ಹಾಕ್ತಾರೆ. ಸೊ ಖುಷಿ ಆಗುತ್ತೆ ನನಗೂ. ಈಗ ಗ್ಯಾಡ್ಜೆಟ್ಸ್ ಯುಗದಲ್ಲಿ ನಾವು ಪರಸ್ಪರವಾಗಿ ಮೀಟ್ ಮಾಡ್ತೀವಿ ಅನ್ನೋದು ಕಮ್ಮಿ ಆಗಿದೆ. ಸೊ ನಾನು ಐ ಲವ್ ಟು ಮೀಟ್. ನಾನು ಇಷ್ಟಪಡ್ತಾ ಇದ್ದಾರೆ ಅಂದರೆ ಪ್ರತಿ ಭಾನುವಾರ ನಾನು ಮೀಟ್ ಮಾಡ್ತೀನಿ. ಸೊ ಅದು ಇದ್ದೇ ಇದೆ. ಸೊ ನಾನು ಯೂಶ್ವಲಿ ಹೇಳ್ತಾ ಇರ್ತೀನಿ, ನಮಗೆ ಯಾರನ್ನ ಟೈಮ್ ಕೊಡ್ತಾ ಇದ್ದಾರೆ ಅಂದರೆ ಅವರು ಫ್ಯಾಮಿಲಿನ ಬಿಟ್ಟು ನಮಗೆ ವ್ಯಾಲ್ಯೂ ಮಾಡ್ತಾ ಇದ್ದಾರೆ, ಆ ಟೈಮ್ನ ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ನಮಗೆ ಅದು ತುಂಬಾ ಖುಷಿ ಆಗುತ್ತೆ. ನಾನು ಯಾವಾಗಲೂ ಅದರ್ ವೇ ಯೋಚನೆ ಮಾಡ್ತೀನಿ. ಏನು ಒಂದು ಭಾನುವಾರ ಎಲ್ಲರೂ ಬರೋದು ನಿಲ್ಲಿಸ್ಬಿಟ್ರೆ ಹಿಂಗೆ ಅಂತ, ಅದು ಯಾವತ್ತು ಬರಬಾರ್ದು ಅಂತ ಪ್ರತಿ ದಿವಸನೂ ಕಷ್ಟಪಡ್ತಾ ಇದ್ದೀನಿ. ಇದು ನಾನಂತಲ್ಲ, ಎಲ್ಲ ಆ್ಯಕ್ಟ್ರಸ್ಸು ಹಿಂಗೆ ಮಾಡೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.